ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? 7 ದಿನ 7 ದೋಸೆ ಸೀರೀಸನ್ನು ಮಾಡ್ತಾಯಿದ್ದೀನಿ. ಸೊ ಇವತ್ತು ಡೇ ಒನ್ ಸ್ಪೆಷಲ್ ಆಗಿರಬೇಕಲ್ಲ, ಸೊ ಹಾಗಾಗಿ ಮಲ್ಟಿಗ್ರೇನ್ ಮಸಾಲೆ ದೋಸೆಯನ್ನು ಮಾಡ್ತಾಯಿದ್ದೀನಿ. ನೀವು ಕೂಡ ದೋಸೆ ಪ್ರಿಯರಾಗಿದ್ದರೆ ಈ ವಿಡಿಯೋನ ಥಟ್ ಅಂತ ಸೇವ್ ಮಾಡ್ಕೊಳ್ಳಿ. ಈ 7 ದಿನಾನು ಹೆಲ್ದಿಯಾಗಿರುವಂತಹ ದೋಸೆ ರೆಸಿಪೀಸನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ತಡ ಮಾಡಿದ್ದೀನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾನಿಲ್ಲಿ ಫಸ್ಟು 1 ಕಪ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಅಕ್ಕಿ, ಉಳಿದಿರೋದೆಲ್ಲನೂ ಅರ್ಧ ಕಪ್ ಆಗೋಷ್ಟು ಹಾಕೋಬೇಕು. ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ, ಅರ್ಧ ಕಪ್ ಆಗೋಷ್ಟು ಕಡಲೆಕಾಳು, ಆಮೇಲೆ ಅರ್ಧ ಕಪ್ ಆಗೋಷ್ಟು ಕೀನ್ವಾ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಲೋಬಿಯಾ ತೊಗೊಂಡಿದ್ದೀನಿ, ಅಂದರೆ ಅಲಸಂದೆ ಕಾಳು. ಆಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಆಮೇಲೆ 1 ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು. ಸೊ ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದೊಂದು 2ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ನೆನೆಸಿಡಬೇಕು. ನೀವು ಇದರಲ್ಲಿ ಬೇಕು ಅಂತ ಅಂದರೆ ಹೆಸರು ಕಾಳನ್ನು ಕೂಡ ಹಾಕೋಬೋದು, ಆಮೇಲೆ ಶೇಂಗಾ ಬೀಜನ ಹಾಕೋಬೋದು. ನೀವು ಎಲ್ಲ ರೀತಿಯಾದಂತಹ ಕಾಳುಗಳನ್ನು ಕೂಡ ಹಾಕೋಬೋದು. ಇದಕ್ಕೆ ಜೂನ್ ಶುರು ಆದ್ರಂತೂ ಎಲ್ಲ ತಾಯಂದ್ರಿಗೂ ಈ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಮಾಡುವಂತಹ ಅಡುಗೆ ಏನಿರುತ್ತಲ್ಲ, ಅದು ಟೇಸ್ಟಿಯಾಗಿ ಕೂಡ ಇರಬೇಕು, ಹೆಲ್ದಿಯಾಗಿ ಕೂಡ ಇರಬೇಕು. ಈ ಥರ ದೋಸೆಗಳನ್ನು ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ, ಆಮೇಲೆ ಬೇಗ ಕೂಡ ಮಾಡ್ಕೋಬೋದು. ಇದನ್ನು ಒಂದು 5ರಿಂದ 6 ಗಂಟೆಗಳವರೆಗೂ ನೆನೆಸಿ ಇಡಬೇಕಾಗತ್ತೆ. ಸೊ 6 ಗಂಟೆ ನೆನೆಸಿಟ್ಟಾದಮೇಲೆ ರುಬ್ಕೋಬೇಕು. ನೀವು ಇಲ್ಲ ಅಂದರೆ ಓವರ್ನೈಟ್ ಕೂಡ ಇದನ್ನು ನೆನೆಸ್ಕೋಬೋದು. ನಾನು ಇದನ್ನು ಮಧ್ಯಾಹ್ನ 1 ಗಂಟೆ ಆ ಥರ ನೆನೆಸಿ ಇಟ್ಕೊಂಡಿದ್ದೀನಿ. ರಾತ್ರಿ 8 ಗಂಟೆಗೆ ನಾನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ ಎಲ್ಲ ಕಾಳುಗಳನ್ನು. ಈ ಥರ ಎಲ್ಲ ನಾವು ನೆನೆಸ್ಬಿಟ್ಟು ಆಮೇಲೆ ಫರ್ಮೆಂಟ್ ಮಾಡಿರುವಂತಹ ದೋಸೆಗೂ ಇನ್ಸ್ಟೆಂಟ್ ದೋಸೆಗೂ ಹೆಲ್ತ್ ಬೆನಿಫಿಟ್ಸು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ನಾವು ಈ ಥರ ನೆನೆಸ್ಬಿಟ್ಟು ಮಾಡಿದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಇದರಲ್ಲಿ ಏನಿರುತ್ತಲ್ಲ ಅದು ಡಬಲ್ ಆಗುತ್ತೆ. ಆಮೇಲೆ ನಾವು ಇದೆಲ್ಲ ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಯಾವುದೇ ದೋಸೆ ಮಾಡ್ಕೋಬೇಕಾದ್ರೂ ಅಷ್ಟೇ ಈ ದೋಸೆ ಬ್ಯಾಟ್ರಿ ಏನಿರುತ್ತಲ್ಲ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಿರಬೇಕು, ಅಂದ್ರೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಬ್ಯಾಚ್ ಏನು ರುಬ್ಕೋತಿರ್ತೀವಲ್ಲ ಆವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ನೆನೆಸಿರುವಂತಹ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ಇದರಲ್ಲಿ ಅನ್ನ ಕೂಡ ಸೇರಿಸ್ಕೋಬೋದು. ಮಾಡಿರುವಂತಹ ಅನ್ನ ಇರುತ್ತಲ್ಲ ಅದನ್ನು 1 ಕಪ್ ಆಗೋಷ್ಟು ಹಾಕ್ಕೋಬೋದು. ನಾನಿಲ್ಲಿ ಬರೀ ಅವಲಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ನಾವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಡಬೇಕು. ಉಪ್ಪನ್ನು ಸೇರಿಸೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಹುಳಿ ಬರುತ್ತೆ. ಸೊ ನೀಟಾಗಿ ಫರ್ಮೆಂಟ್ ಆಗುತ್ತೆ, ಚೆನ್ನಾಗಿ ಉಬ್ಬಿರುತ್ತೆ ಹಿಟ್ಟು. ಸೊ ಹಾಗಾಗಿ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಾವು ಇದನ್ನು ಅಟ್ಲೀಸ್ಟ್ ಒಂದು 8 ಅವರ್ಸ್ ಆಗೋವರೆಗೂ ಆದರೂ ಚೆನ್ನಾಗಿ ಬಿಟ್ಬಿಡಬೇಕು. ನೀಟಾಗಿ ಫರ್ಮೆಂಟ್ ಆಗುತ್ತೆ. ನೋಡಿ, ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ತುಂಬ ಚೆನ್ನಾಗಿ ಬಂದಿದೆ, ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ನೋಡಿ, ನಾವು ನಾರ್ಮಲ್ ಮಾಡುವಂತಹ ಮಸಾಲೆ ದೋಸೆಗೂ ಈ ಬ್ಯಾಟ್ರಿಗೂ ಏನೂ ಡಿಫ್ರೆನ್ಸ್ ಇಲ್ಲ, ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ರೆಡಿ ಆದಮೇಲೆ ನಾನಿಲ್ಲಿ ಪಲ್ಯ ಮಾಡ್ಕೋತಾ ಇದ್ದೀನಿ, ಆಲೂಗಡ್ಡೆ ಪಲ್ಯ. ಸೊ ಪಲ್ಯ ಮಾಡಿಟ್ಕೊಂಡ್ರೆ ಆಮೇಲೆ ದೋಸೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಏನಿಲ್ಲ, ನಾರ್ಮಲಾಗಿ ಮಾಡುವಂಥ ಆಲೂಗಡ್ಡೆ ಪಲ್ಯನೇ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಅರಿಶಿನ ಇದೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ಕೋತಾ ಇದ್ದೀನಿ. ಆಲೂಗಡ್ಡೆ ಏನಿದೆಲ್ಲ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಂದರೆ ಚೆನ್ನಾಗಿ ಬೆಣ್ಣೆ ಥರ ಬರುತ್ತೆ ಆಲೂಗಡ್ಡೆ ಪಲ್ಯ. ನಾವು ಇದನ್ನು ಈ ಥರ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು, ಆಮೇಲೆ ನಿಂಬೆಹಣ್ಣು. ನೀವು ಬೇಕು ಅಂತ ಅಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ನಾವು ಕೆಲವೊಂದು ಸತಿ ಏನು ಅನ್ಕೋತೀವಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಅಂದ್ಕೊಳ್ತೀವಿ. ಬಟ್ ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು, ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ನೆಕ್ಸ್ಟು ನಾವು ಬಿಸಿ ಮಲ್ಟಿಗ್ರೇನ್ ಮಸಾಲೆ ದೋಸೆ ಮಾಡ್ಕೊಳ್ಳೋದು ಅಷ್ಟೇ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗಿರುವಂತಹ ದೋಸೆಯನ್ನು ಮಾಡ್ಕೋಬಹುದು. ಮೇಲ್ಗಡೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ದೋಸೆ ಪುಡಿಯನ್ನು ಹಾಕೋತಾ ಇದ್ದೀನಿ. ಇದು ಸ್ಪೆಷಲ್ಲಾಗಿ ದೋಸೆಗೆ ಅಂತ ಮಾಡಿರುವಂತಹ ಚಟ್ನಿ ಪುಡಿ. ಸೊ ಇಲ್ಲಾಂದರೆ ನೀವು ಕೆಂಪು ಚಟ್ನಿ ಕೂಡ ಹಾಕಬಹುದು. ಆಮೇಲೆ ಮಧ್ಯದಲ್ಲಿ ಈ ಥರ ನಾವು ಮಾಡಿಟ್ಟಿರುವಂತಹ ಆಲೂಗಡ್ಡೆ ಪಲ್ಯ ಹಾಕಿ ಸರ್ವ್ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟು ತಿಂತಾರೆ. ಮಕ್ಕಳಿಗೂ ಕೂಡ ನಾವು ಎಲ್ಲ ಥರದ ಬೇಳೆ ಕಾಳುಗಳೆಲ್ಲನೂ ಕೊಟ್ಟಂಗಾಗುತ್ತೆ. ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಲ್ಲ, ಮತ್ತು ತಿನ್ನಕ್ಕೆ ಲೇಟು. ನೀವು ಕೂಡ ಒಂದು ಸತಿ ಟ್ರೈ ಮಾಡೇ ಬಿಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ.
ನೋಡಿದ್ರಲ್ಲ, ಬಿಸಿ ಬಿಸಿ ಆಗಿರುವಂತಹ ಮಲ್ಟಿಗ್ರೇನ್ ಮಸಾಲೆ ದೋಸೆ ರೆಡಿ ಆಯಿತು. ಈ ವಿಡಿಯೋನ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಿಂದ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ವೀಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.